ನಮಸ್ಕಾರ ರೀ ಖಡಕ್ ಮಂದಿಗ. ಪಾಕಿಸ್ತಾನ ಅಂದ್ರೆ ನಮಗ್ ನೆನಪಾಗೋದೇನು? ಉಗ್ರವಾದಿಗಳು, ಗಲಾಟೆ, ಗುಂಡು, ಬಾಂಬು, ಖರೇನ. ಆದ್ರ ಪಾಕಿಸ್ತಾನದ ಆ ಬೆಂಕಿ ಉಗುಳು ಬೆಟ್ಟಗಳ ನಡಕ ಒಂದು ಕಗ್ಗತ್ಲ ಗುಹೆಯಾಗ ಯಾರ್ ಕನಸ್ನಾಗೂ ನೋಡ್ದಂತ ಒಂದು ಡಿವೈನ್ ಪವರ್ ಅಡ್ಗೈತಿ ಅಂತ ಹೇಳಿದ್ರ ನೀವು ನಂಬ್ತೀರೇನ್ರಿ? ಹೌದ್ರಿ, ಇಡೀ ಜಗತ್ತೇ ಬಾಯ್ ಮೇಲ್ ಬೆರಳಿಡೋ ಆ ಸೀಕ್ರೆಟ್ ಜಾಗದ ಮುಂದೆ ಸಾಕ್ಷಾತ್ ಮುಸ್ಲಿಮರ ತಲೆ ಬಾಗ್ಸಿ ಅದನ್ನ ಭಕ್ತಿಯಿಂದ ನಾನಿಕಿ ಹಜ್ ಅಂತ ಕರೀತಾರ. ಒಂದು ಮುಸ್ಲಿಂ ದೇಶದಾಗ ಇವತ್ತಿಗೂ ಜೀವಂತವಾಗಿರೋ ಆ ಹಿಂದೂ ಶಕ್ತಿ ಪೀಠದ ಅಸಲಿ ರಹಸ್ಯ ಏನಂತ ನಿಮಗ್ ಗೊತ್ತಾದ್ರ ಖಂಡಿತ ಮೈಯೆಲ್ಲ ಜುಮ್ ಅಂತೈತಿ ನೋಡ್ರಿ. ನಾವಿವತ್ ಮಾತಾಡ್ತಾ ಇರೋದು ಯಾವ್ದೋ ಸಾಮಾನ್ಯ ಜಾಗದ ಬಗ್ಗೆ ಅಲ್ರಿ, ಪಾಕಿಸ್ತಾನದ ಬಲೂಚಿಸ್ತಾನ್ದಾಗಿರೋ ಹಿಂಗ್ಲಾಜ್ ಮಾತಾ ಟೆಂಪಲ್ ಬಗ್ಗೆ. ಇಸ್ಲಾಮಿಕ್ ಕಂಟ್ರಿ ಒಳಗ ಈ ದೇವಸ್ಥಾನ ಇವತ್ತಿಗೂ ಸೇಫ್ ಆಗೈತಿ ಅಂದ್ರ ಇದ್ರ ಹಿಂದಿರೋದು ಬರೀ ನಂಬಿಕೆನ ಅಥವಾ ಆ ಜಾಗದಾಗಿರೋ ಡಿವೈನ್ ಪವರ? ನಿಮಗಿದು ಸುಳ್ಳು ಅನ್ನಿಸ್ಬೋದು, ಆದ್ರ ಅಲ್ಲಿರೋ ಕಟುಕರು ಕೂಡ ಈ ಶಕ್ತಿಯ ಮುಂದೆ ಮಣಿಯೋಕ ಒಂದು ಮೈಂಡ್ ಬ್ಲೋಯಿಂಗ್ ಹಿಸ್ಟ್ರಿ ಐತಿ. ಸ್ವಲ್ಪ ಹಳೆ ಕಾಲದಾಗ ಅಂದ್ರ ಪುರಾಣದಾಗ ಫ್ಲಾಶ್ ಬ್ಯಾಕ್ ಹೋದ್ರ ಸತೀದೇವಿಯ ಬಾಡಿನ ಶಿವ ಹೊತ್ಕೊಂಡು ರುದ್ರನರ್ತನ ಮಾಡುವಾಗ ವಿಷ್ಣು ತನ್ನ ಸುದರ್ಶನ ಚಕ್ರ ತಗೊಂಡು ಆ ದೇಹನ 51 ತುಂಡುಗಳು ಮಾಡ್ತಾನ. ಆ ಪವಿತ್ರ ಭಾಗಗಳು ಬಿದ್ದ ಜಾಗಗಳೇ ಇವತ್ತಿನ ಶಕ್ತಿ ಪೀಠಗಳಾದವು. ಆದ್ರ ಅಲ್ಲಿ ಅಸ್ಲಿ ಗಮ್ಮತ್ ಅಂದ್ರ ಸತೀದೇವಿಯ ತಲೆ ಬಿದ್ದಿರೋದು ನಮ್ಮ ಇಂಡಿಯಾದಾಗಲ್ರಿ, ಪಾಕಿಸ್ತಾನದ ಆ ಘೋರ ಮರುಭೂಮಿಯಾಗ. ಸ್ವಲ್ಪ ವಿಚಾರ ಮಾಡಿ, ದೇವಿಯ ತಲೆ ಬಿದ್ದ ಜಾಗ ಅಂದ್ರ ಆ ತಾಯಿಯ ಅತಿ ಮುಖ್ಯವಾದ ಜ್ಞಾನ ಮತ್ತು ಶಕ್ತಿ ಇರೋದು ಅಲ್ಲೇ ಅಲ್ವೇನ್ರಿ? ಅಲ್ಲಿಗೆ ಹೋಗೋ ದಾರಿ ನೋಡಿದ್ರ ಪಕ್ಕಾ ಸಸ್ಪೆನ್ಸ್ ಸಿನಿಮಾ ನೋಡಿದ ಫೀಲ್ ಬರ್ತೈತಿ. ಸುತ್ತಲೂ 100 ಕಿಲೋಮೀಟರ್ ಬರೇ ದಟ್ಟ ಬೆಟ್ಟಗಳು, ಉಗ್ರಗಾಮಿಗಳ ಕಾಟ ಬೇರೆ, ಪ್ರಾಣ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕಾದ ಡೇಂಜರಸ್ ಪರಿಸ್ಥಿತಿ. ಆದ್ರೂ ಪ್ರತಿ ವರ್ಷ ಲಕ್ಷಗಟ್ಟಲೆ ಭಕ್ತರು ಯಾವುದೇ ಭಯ ಇಲ್ಲದೆ ಎದೆ ಉಬ್ಬಿಸ್ಕೊಂಡು ಅಲ್ಲಿಗೆ ಹೋಗ್ತಾರ. ಇದಕ್ಕಿಂತ ದೊಡ್ಡ ಮಿಸ್ಟ್ರಿ ಅಂದ್ರ ಅಲ್ಲೇ ಸುತ್ತಮುತ್ತ ಇರೋ ಲೋಕಲ್ ಮುಸ್ಲಿಂ ಮಂದಿ ಎಲ್ಲ ಸೇರಿ ಈ ದೇವಸ್ಥಾನನ ಕಣ್ಣಿಟ್ ಕಾಯ್ತಾರ. ಯಾವೊಬ್ಬ ಉಗ್ರಗಾಮಿನೂ ಈ ಗುಹೆ ಹತ್ರ ಸುಳಿಯೋಕೆ ಧೈರ್ಯ ಮಾಡಂಗಿಲ್ಲ. ಯಾಕೆ ಗೊತ್ತೇನ್ರಿ? ಇದ್ರ ಹಿಂದೆ ಒಂದು ಕರಾಳ ಇತಿಹಾಸ ಐತಿ ಕೇಳ್ರಿ. ಹಿಂದೆ ಯಾವುದೋ ಕ್ರೂರ ರಾಜರು ಈ ದೇವಸ್ಥಾನವನ್ನ ಕೆಡವಿ ಮಣ್ಮುಗ್ಸೋಕಂತ ದೊಡ್ಡ ಸೈನ್ಯ ತಗೊಂಡ್ ಬಂದಿದ್ರಂತ. ಆದ್ರ ಆ ಗುಹೆ ಹತ್ರ ಬರ್ತಿದ್ದಂಗ ಆ ಸೈನಿಕರ ಕಣ್ಣು ಕಾಣ್ದಂಗ ಕುರುಡಾಗಿ ಬ್ಲೈಂಡ್ ಆಗಿ ಹೋದ್ರು ನೋಡ್ರಿ. ಅಷ್ಟ ಅಲ್ರಿ, ಆ ಗುಹೆಯೊಳಗಿಂದ ಕೋಟಿಗಟ್ಲೆ ಜೇನುನೊಣಗಳು ಎದ್ಬಿಟ್ಟು ಇಡೀ ಸೈನ್ಯವನ್ನೇ ಧೂಳಿಪಟ ಮಾಡಿತ್ತು. ಆ ಗಳಿಗ್ಯಾಗ ಅವ್ರಿಗೆ ಅರ್ಥ ಆಯ್ತು, ಇದು ಯಾವ್ದೋ ಸಾಮಾನ್ಯ ಜಾಗ ಅಲ್ಲ, ಇಲ್ಲಿರೋದು ಜಗತ್ತನ್ನೇ ಆಳೋ ಮಹಾಶಕ್ತಿ ಅಂತ. ಅಂದಿನಿಂದ ಇವತ್ತಿನವರೆಗೂ ಅಲ್ಲಿರೋ ಮುಸ್ಲಿಮರು ಆ ದೇವಿಯನ್ನ ಬೀಬಿ ನಾನಿ ಅಂತ ಭಕ್ತಿಯಿಂದ ಪೂಜೆ ಮಾಡ್ಕೊಂತ ಬಂದಾರ. ನಿಮ್ಗಿದು ಕಾಕತಾಳೀಯ ಅಂತ ಅನ್ನಿಸ್ತೇತೇನ್ರಿ? ಅಸ್ಲಿ ಮಿಸ್ಟ್ರಿ ಇರೋದು ಅಲ್ಲಿರೋ ಆ ದಿವ್ಯ ಜ್ವಾಲೆಯೊಳಗ. ಆ ಕಗ್ಗತ್ಲು ಗುಹೆಯಾಗ ಯಾವ್ದೇ ಎಣ್ಣೆ ಇಲ್ಲ, ಗ್ಯಾಸ್ ಕನೆಕ್ಷನ್ ಇಲ್ಲ, ಆದ್ರೂ 100 ವರ್ಷಗಳಿಂದ ಒಂದು ದಿವ್ಯ ಜ್ಯೋತಿ ನಿರಂತರವಾಗಿ ಉರಿತಾನ ಐತಿ. ದೊಡ್ಡ ದೊಡ್ಡ ಸೈಂಟಿಸ್ಟ್ ಮಂದಿನೂ ಇದಕ್ಕೆ ಆನ್ಸರ್ ಹುಡ್ಕಾಕ್ ಹೋಗಿ ತಲೆ ಕೆಡಿಸ್ಕೊಂಡು ಸೋತ್ ಸುಣ್ಣ ಆಗ್ಯಾರ. ಆ ಮರಳುಗಾಡಿನ ತುದಿಯಾಗ ಮಡ್ ಓಲ್ಕೊನಸ್ ಅಂದ್ರ ಕೆಸರ್ ಉಗುಳು ಜ್ವಾಲಾಮುಖಿಗಳ ನಡಕ ಈ ಜಾಗ ಇರೋದೇ ಒಂದು ಬಿಗ್ಗೆಸ್ಟ್ ಮಿರಾಕಲ್ ಅನ್ಸಂಗಿಲ್ಲೇನ್ರಿ? ಇಷ್ಟ ಅಲ್ರಿ, ಈ ಹಿಂಗ್ಲಾಜ್ ಮಾತಾ ದರ್ಶನ ಮಾಡ್ಬೇಕಂದ್ರ ಒಂದು ಖಡಕ್ ರೂಲ್ ಐತಿ. ಅಲ್ಲಿಗೆ ಹೋಗೋ ಭಕ್ತರು ಅಗ್ನಿ ಪರೀಕ್ಷೆ ತರಹದ ಒಂದು ಬೆಟ್ಟ ಹತ್ತಿ ತಮ್ಮ ಪಾಪಗಳನ್ನೆಲ್ಲ ತಾಯಿಯ ಮುಂದೆ ಒಪ್ಪಿಸ್ಬೇಕು. ಅಲ್ಲಿ ನಿಂತು ಏನ್ರ ಸುಳ್ಳುಗಳು ಹೇಳಿದ್ರ ದೇವಿಯ ಶಾಪ ಗ್ಯಾರಂಟಿ ಕಟ್ಕೊಂಡ್ ಬಿಡ್ತಿ ಅನ್ನೋ ದೊಡ್ಡ ಭಯ ಇವತ್ತಿಗೂ ಜನರಲ್ ಐತೆ. ಇದು ಎಂತ ಪುಣ್ಯ ಭೂಮಿ ಅಂದ್ರ, ರಾಮಾಯಣದ ಪ್ರಕಾರ ಸಾಕ್ಷಾತ್ ಶ್ರೀರಾಮಚಂದ್ರನ ರಾವಣನ ಕೊಂದ ಮ್ಯಾಲ ತನಗಂಟಿದ ಬ್ರಹ್ಮಹತ್ಯಾ ದೋಷನ ಕಳ್ಕೊಳಕ ಲಕ್ಷ್ಮಣ ಮತ್ತು ಸೀತೆಯ ಜೊತೆ ಇದ ಹಿಂಗ್ಲಾಜ್ ಮಾತಾ ಗುಹೆಗ್ ಬಂದು ತಪಸ್ಸು ಮಾಡಿದ್ನಂತ. ಸ್ವಲ್ಪ ವಿಚಾರ ಮಾಡ್ರಿ, ಸಾಕ್ಷಾತ್ ಭಗವಂತನೇ ಬಂದು ಪ್ರಾರ್ಥನೆ ಮಾಡಿದ ಜಾಗ ಅಂದ್ರ ಅಲ್ಲಿರೋ ಪವರ್ ಎಂತದ್ದಿರ್ಬೇಡ.
ಇವತ್ತು ಜಗತ್ನಾಗ ಧರ್ಮದ ಹೆಸರಿನಾಗ ಎಷ್ಟ ಕಚ್ಚಾಟ ನಡೀತಿದ್ರು ಈ ಒಂದು ಜಾಗ ಇಡೀ ಪ್ರಪಂಚದ ಒಂದು ಬಿಗ್ ಲೆಸನ್ ಕಲ್ಸಾಕತೈತಿ. ಎಲ್ಲಿ ಪವರ್ ಇರುತ್ತೋ, ಎಲ್ಲಿ ಅಪ್ಪಟ ಡಿವೈನ್ ಎನರ್ಜಿ ಇರುತ್ತೋ, ಅಲ್ಲಿ ಯಾವುದೇ ಧರ್ಮದ ಬಾರ್ಡರ್ಗಳು ವರ್ಕ್ ಆಗಂಗಿಲ್ಲ. ಪಾಕಿಸ್ತಾನದಂತ ದೇಶದಾಗ ಒಂದು ಹಿಂದೂ ಶಕ್ತಿ ಪೀಠ ಇವತ್ತಿಗೂ ರಾಜಾರೋಷವಾಗಿ ಮುಸ್ಲಿಮರಿಂದಲೇ ಗೌರವಿಸಲ್ಪಡಾಕತೈತಿ ಅಂದ್ರ ನಮ್ಮ ಸನಾತನ ಧರ್ಮದ ತಾಕತ್ತೆಂತದಂತ ನೀವೇ ಊಹೆ ಮಾಡ್ರಿ. ಕೊನೆದಾಗ ನಿಮ್ಗೊಂದ್ ಪ್ರಶ್ನೆ, ನಮ್ ಇಂಡಿಯಾದಾಗ ಎಷ್ಟೋ ಅದ್ಭುತ ದೇವಸ್ಥಾನಗಳನ್ನ ನಾವೇ ಮರ್ತ್ ಹೋಗಾಕತ್ತೀವಿ. ಆದ್ರ ಶತ್ರು ದೇಶದಾಗಿದ್ರು ನಮ್ಮ ದೇವಿಯನ್ನ ಕಾಯ್ತಿರೋ ಆ ಜನರ ಭಕ್ತಿಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸ್ರಿ. ಸನಾತನ ಧರ್ಮ ಈ ಪವರ್ ನಿಮ್ಗೆ ಇಷ್ಟ ಆಗಿದ್ರ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಭೋಲೆನಾಥ್.